ಕರ್ನಾಟಕ ರಾಜ್ಯ ಭಾರತದಲ್ಲಿ ಅತ್ಯಂತ ಭ್ರಷ್ಟ ರಾಜ್ಯನ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಸಂತೋಷ್ ಹೆಗ್ಡೆ ಅವರಿಗೆ ವಿಶೇಷ ಅಧಿಕಾರಗಳನ್ನು ಕೊಟ್ಟು ಈ ರಾಜ್ಯದಿಂದ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಂತ ಒಂದು ಸರ್ಕಾರ ಅದು ಕರ್ನಾಟಕದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ. ಒಂದು ನಿಮಿಷ ನಿಮ್ಮ ಮಾತಿಗೆ ಒಂದು ಸ್ವಲ್ಪ ಸೇರಿಸ್ಬಿಡ್ತೀನಿ ನಾನು. ಎಲ್ಲದನ್ನೂ ಕೂಡ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಮೇಲೆ ಹಾಕಿಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ಬಿಡೋದು ಮಾಡ್ಲಿ ಅವರು ಅಂತ. ಇಡೀ ರಾಜ್ಯವನ್ನ ಕರ್ನಾಟಕ ರಾಜ್ಯವನ್ನ ದಿ ಮೋಸ್ಟ್ ಕರಪ್ಟಿವ್ ಸ್ಟೇಟ್ ಅಂತ ಹೇಳಿ ಮಾಡಿದಾರಲ್ಲ, ಆ ಕೀರ್ತಿ ಸದಾನಂದ ಗೌಡರಿಗೆ ಯಡಿಯೂರಪ್ಪನವರಿಗೆ ನಿಮ್ಮ ಕಚೇರಿಯಿಂದ ನೀವು ಕಲೆಕ್ಷನ್ ಮಾಡಿದ ಹಣವನ್ನು ನುಂಗಿ ಹಾಕಿದಿರಿ ಇದು ಬಂತಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಇದು, ಅದನ್ನ ಯಾಕೆ ಹೇಳ್ತಾ ಇಲ್ಲ? ನಾಚಿಕೆ ಉಗಿತಾರೆ. ಓಕೆ ಪಾಟೀಲ್ ರೇ, ತಾವೇನು ಹೇಳ್ತೀರಿ? ಕಳೆದ 2.25 ವರ್ಷದಿಂದ ಈ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತರ್ತೀವಿ, ಅಭಿವೃದ್ಧಿ 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 ಅನ್ನುವಂಥದ್ದು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರ ಘೋಷಣೆ ಆಗಿತ್ತು. ಆವಾಗಿನಿಂದಲೂ ನಾನು ಹೇಳ್ತಾ ಇದ್ದೆ, ಸನ್ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವದ ಸರ್ಕಾರ ಅಭಿವೃದ್ಧಿ ಮಾಡೋದಿಲ್ಲ, ಇದು ಲೂಟಿ 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 ಅನ್ನೋಂಥದ್ದು ನಾನು 2 ವರ್ಷದಿಂದನೇ ಹೇಳಿದ್ದೆ. ಇಲ್ಲ ನಾನು ಫ್ರಂಟ್ ಲೈನ್ ಔಟ್ಲುಕ್ ನಾನು ಹೇಳ್ತಾ ಇದ್ದೀನಿ. ರಾಷ್ಟ್ರದಲ್ಲಿ ಒಂದೇನು ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ನ ವಿದ್ಯಮಾನಗಳು ಇವರಿಗೆ 80 ಇತ್ತಲ್ಲ, ಇವತ್ತು ಇವರ ಸಂಖ್ಯೆ ಎಷ್ಟು ಅಂತ ಹೇಳಿ ಇವರೊಮ್ಮೆ ನಾವು ಮಾಡಿದ್ದೀವಿ. ರಾಜಕಾರಣದಲ್ಲಿ ಇವತ್ತಿನ ನಮ್ಮ ಪ್ರಮುಖ ಅತಿಥಿ ಕೃಷ್ಣ ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ತಾವೇನು ಹೇಳ್ತೀರಿ ಸರ್? ಆಪರೇಷನ್ ಕಮಲ ಆಯಿತು. ಆಪರೇಷನ್ ಕಮಲ ಮಾಡಿದ ತಕ್ಷಣ ಯಾರ್ಯಾರು ಈ ಕಡೆಯಿಂದ ಆ ಕಡೆ ಹೋದ್ರು ಅವರೆಲ್ಲರಿಗೂ ಪರ್ಕೆ ಏಟ್ ಹಾಕಿದ್ರೆ ಜನ ಎದ್ದು ಜನ ಬೇಡ್ರಿ, ಅವ್ರೇನು ಬೇಕಾದ್ರೂ ಮಾಡ್ತಾರೆ. ನೀವು ಕೇಳಿದರೆ ಎಂಡ ಕುಡಿಸಿದ್ದೀನಿ, ದುಡ್ಡು ಕೊಟ್ಟಿದ್ದೀನಿ, ನೀನು ಯಾರು ಅಂತಾರೆ. ನಿಮ್ಮ ನಾಯಿಗಳು ಅಂತ ತಿಳ್ಕೊಂಡಿದ್ದಾರೆ ಜನನ. ಆದ್ದರಿಂದ ಅವ್ರಿಗೆ ಪರ್ಕೆ ಏಟ್ ಹಾಕಿದ್ರೆ ಕರ್ನಾಟಕಕ್ಕೆ ಇಂಥ ದುಸ್ಥಿತಿ ಬರ್ತಿರಲಿಲ್ಲ. ರಾಜ್ಯದ ಮುಖ್ಯಮಂತ್ರಿ ನನ್ನ ಕಾಲದಲ್ಲಿ ಅತಿ ಹೆಚ್ಚು ಲೂಟಿ ಆಗಿದೆ ಅಂತ ಹೇಳಿ ಈ ವಿಧಾನಸೌಧದಲ್ಲಿ ಹೇಳ್ಕೊಂಡಂತ ದಾಖಲೆ ಯಡಿಯೂರಪ್ಪನವ್ರು. ಹೆಂಡ ಮತ್ತು ಹಣದಿಂದ ನಾವು ಗೆದ್ದೀವಿ ಅನ್ನೋ ಮಾತನ್ನ ಇವ್ರ ಪಕ್ಷದ ಮಂತ್ರಿಗಳು ಹೇಳ್ತಾರೆ. ಕಾಂಗ್ರೆಸ್ 50 ವರ್ಷ ಇದು ಹಣ ಹೆಂಡದಿಂದಲೇ ಆಡಳಿತ ಮಾಡಿದ ಕರ್ನಾಟಕ ರಾಜ್ಯದಲ್ಲಿ. ಉತ್ತರ ಕೊಡಿ ನೀವು. ವಿಧಾನಸಭೆ ಒಳಗೆ ಮಾಡಿದ ಗೂಂಡಾಗಿರಿ ಇವತ್ತು ಇಲ್ಲಿ ಎದ್ದು ಕಾಣ್ತಾರಲ್ಲ ಗೂಂಡಾಗಿರಿ. ಶರ್ತ ಹಾಕೊಳ್ಳೋದು, ಗೇಟ್ ಹೊಡೆಯೋದು ಎಲ್ಲ ಮಾಡಿದಾರಲ್ಲ ಇವರು. ಇದು ನಡವಳಿಕೆನಾ? ಇವತ್ತು ನೀವು ಮಾಡ್ತಾ ಇರುವಂತ ಎಲ್ಲ ಅನಾಚಾರಗಳಿಗೆ RSS ಇದಕ್ಕೆ ಭಾಗಿಯಾಗಿದೆಯಾ ಇವತ್ತೊಂದು ದಿವಸ? ಅದಕ್ಕೆ ನೇರವಾದ ಉತ್ತರ ಕೊಡಿ. ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಸರ್, ಇದು ಬಹಳ ಇಂಪಾರ್ಟೆಂಟ್. ನಾನು ಹೇಳ್ತಾ ಇದ್ದೇನೆ, ಯಾಕಂದ್ರೆ ಪ್ರತಿಯೊಂದು ವಿಚಾರ ಕೇಸ್ ಹೋಗ್ತೀರಾ, ಇದು ಏನಕ್ಕೆ ಹೋಗ್ಬೇಕು? ಪ್ರತಿಯೊಂದು ವಿಚಾರ ಕೇಸ್ ಯಾಕೆ ಕೇಳಬಾರ್ದು? RSS ಆಫೀಸ್ಗೆ ಮುಖ್ಯಮಂತ್ರಿ ಬಹಳ ಇಂಪಾರ್ಟೆಂಟ್ ಇದು. ನಿಮ್ಮಲ್ಲೇ ಮಾತಾಡಿದರೆ ನಾನು ದಯವಿಟ್ಟು ಮುಂದುವರಿಸ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಇಲ್ಲ ದಯವಿಟ್ಟು ಡೆಲ್ಲಿಯಿಂದ ಮಹಿಳಾ ಮಣಿಗಳು ಕಾಯ್ತಾ ಇದ್ದಾರೆ ಮಾತಾಡಲಿಕ್ಕೆ. ಮೇಡಮ್, ಏನು ಹೇಳಕ್ ಬಯಸ್ತೀರಿ? ಯಾರಿಗೆ ನಿಮ್ಮ ಪ್ರಶ್ನೆ ನೇರವಾಗಿ ಹೇಳಿ. ಮಾನ್ಯ ಸಚಿವರಾದಂತಹ ರೇಣುಕಾಚಾರ್ಯ ಅವರಿಗೆ, ಈಗ BJPಯಲ್ಲಿ ಬರೀ ಹಗರಣಗಳ ಸರ್ಮಾಲೆ. ಒಂದು ಕಡೆ ಭೂಮಿ ಹಗರಣ, ಒಂದು ಕಡೆ ಗಣಿ ಹಗರಣ, ಮತ್ತೊಂದು ಕಡೆ ಮಹಿಳೆಯರ ಮೇಲೆ ನಿರಂತರವಾಗಿ ನಡೀತಿರೋದು ಒಂದಲ್ಲ ಒಂದು ರೀತಿಯಾಗಿ ಅತ್ಯಾಚಾರಗಳು. ಇವತ್ತು ಗಣಿ ಮತ್ತು ಭೂ ಹಗರಣ ಅಂತ ಹೇಳಿದರು ನನ್ನ ಸಹೋದರಿ. ಬಹುಶಃ ನಮ್ಮ ಸಹೋದರಿಗೆ ಇನ್ನೂ ರಾಜಕೀಯವಾಗಿ ಹೆಚ್ಚು ಅಧ್ಯಯನ ಮಾಡಬೇಕಂತ ನಾನು ವಿನಂತಿ ಪ್ರಾರ್ಥನೆ ಮಾಡ್ತೀನಿ. ಹೆಚ್ಚು ಅಧ್ಯಯನ ಮಾಡಬೇಕಂತ ಹೇಳಿದ್ದೀನಿ. ನೋಡಿ
ನಿಮ್ಮ ನಾನು ಬೆಚ್ಚಲ- ನಿಮಗೆ ಬೆತ್ತಲ ಸ್ಪಷ್ಟವಾಗಿ ಪ್ರಪಂಚ ಹೇಳಿದ್ದೀನಿ, ಕಾಣ್ತಾ ಇದೆ. ಒಂದ್ ನೀವು ಕಡೆ ಹೆಚ್ಚು ನರ್ಸ್ ಅಧ್ಯಯನ ಜೊತೆಗೆ ಮಾಡ್ಬೇಕಂತ ನಿಮ್ಮ ಹೇಳಿದ್ರಿ. romance ಫೋಟೋಗಳು, ಒಂದ್ ಕಡೆ ಪಬ್ ಅಲ್ಲಿ ಕೊಟ್ಟಿರೋಂತ ನೀವು ಪರ್ಮಿಷನ್ ಬಾರ್ ಗರ್ಲ್ಗೆ ನೋಡಿ, ಒಂದ್ ನಿಮಿಷ ನಾನು ಹೇಳ್ತೀನಿ. ಅದೇನಿಲ್ಲ ಅಂತ ಹೇಳಿ ನಾನು ನಾನು- ವಾಪಸ್ ತಗೊಳ್ಳಿ. I never accepted. I never accept your quote. ನೋಡಿ, I ನಾನು never ಸ್ಪಷ್ಟವಾಗಿ accept your ನೀವು quote. ಅಧ್ಯಯನ ನೀವು ವಾಪಸ್ ಮಾಡ್ಬೇಕಂತಂದು- ತಗೊಳ್ಳಿ. ನೀವು ಪಬ್ಲಿಕ್ ಹತ್ರ ಬಂದು ನಿಮ್ಮ ಒಪಿನಿಯನ್ ತಗೊಳ್ಳಿ. ನಿಮ್ಮ ಯಡಿಯೂರಪ್ಪನವ್ರ ಬಗ್ಗೆ, ನಿಮ್ಮ ಪಾರ್ಟಿ ಬಗ್ಗೆ ಕ್ಯಾಕರಿಸಿ ಉಗಿತಾರೆ. ನೀವು ಬರೀ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿಮ್ಮನ್ನು ನೀವು ಗ್ರೇಟ್ ಅಂತ ಅಂದ್ಕೊಂಡಿದ್ರಿ. ಅದರ ನಿಮ್ಮ ಇಲ್ಲ ಇಲ್ಲ ನನ್ನ ದೇಶ ಹುಚ್ಚಿಡಿತಿದೆ. ಒಬ್ಬನ್ ಬೈದ್ರೆ ಇನ್ನೊಬ್ಬ ಚಪ್ಪಾಳೆ ತಟ್ತಾನೆ, ಇನ್ನೊಬ್ಬ ಚಪ್ಪಾಳೆ. ಎಷ್ಟು ಮಕ್ಕಳು ಅಲ್ಲಿ ಹಾಸ್ಪಿಟಲ್ ಸಾಯ್ತಿದ್ದಾರೆ. ಏನೋ ನಾನು ಎಷ್ಟು ಜನ ಮಕ್ಕಳನ್ನ ಕ್ರಿಮಿಟೋರಿಯಂ ತಗೊಂಡೋಗಿ ಬರೀ ಮಾಡಿದ್ದೀನಿ. ಯಾರಿಂದ ಹುಟ್ಟಿದ್ರಿ ಸಮಾಜದಿಂದ? ಒಬ್ಬಂಗೆ ಒಬ್ಬ ಚಪ್ಪಾಳೆ ತಟ್ತಾನೆ, ಇನ್ನೊಬ್ಬ ಚಪ್ಪಾಳೆ ತಟ್ತಾರೆ. ಇಂಥ ದೇಶದಲ್ಲಿ ಪ್ಲೀಸ್ ಪ್ಲೀಸ್ Don't call me. ಇಲ್ಲ ನೀನು ಇಂಥ ಸಮಾಜದಲ್ಲಿ ಕರೀಬೇಡಿ. ಯಾರು ಸಮಾಜ ಪರ ಇಲ್ಲ. ಯಾಕೆ ಸರ್ ಹೊಟ್ಟೆ ಕಿಚ್ಕೊಳ್ತಾರೆ ಒಬ್ಬೊಬ್ರಿಗೆ? Result is important. ಅವ್ರು ಗೆದ್ದಿದ್ದಾರೆ ಅಂದ್ರೆ vote ಹಾಕ್ದವ್ರು ನಾವು. ನಮ್ಮ ಮೂಢತನ ನಾವು vote ಹಾಕಿದ್ದು, ನಾವು ಗೆಲ್ಲಿಸ್ಬಾರ್ದಿತ್ತು. We'll go to that. Yeah, what is this, ಇಲ್ಲ madam? ಸರ್, ನಮ್ಮನೆ ಒಂದು ಸಹ ಅವ್ರು ಒಂದು ಹೆಂಗ್ಸಾಗಿ What is this?